ಕರಾವಳಿಯಲ್ಲಿ ತಾಪಮಾನ ಮಿತಿ ಮೀರಿದೆ. ಇಂತಹ ಸಮಯದಲ್ಲಿ ಜನರೇ ಹೊರಬರುವುದನ್ನು ತಪ್ಪಿಸ್ತಾ ಇದ್ದಾರೆ. ಆದರೆ ಕರಾವಳಿಯ ತಾಪಮಾನ ಏರಿಕೆಯಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕರಾವಳಿ ಮಕ್ಕಳ ಚ್ಯೂನ್ ಚ್ಯೂನ್ ಅಭಿಯಾನ. ಪಕ್ಷಿಗಳ ಬಾಯಾರಿಕೆ ನೀಗಿಸಲು ಸಖತ್ ಐಡಿಯಾ. ತಾಪಮಾನ ಏರುತ್ತಿದೆ, ನೆತ್ತಿ ಸುಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನ ಮೊಡಪ್ಕಾಪು ಕಾರ್ಮಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಹೃದಯ ಮಿಡಿದಿದೆ. ಅದಕ್ಕಾಗಿ ಚ್ಯೂನ್ ಚ್ಯೂನ್ ಅಭಿಯಾನ ಶುರು ಮಾಡಿದ್ದಾರೆ. ಶಾಲೆಯ 117 ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳು ನೀರು ಕುಡಿಯಲು ಸಹಾಯವಾಗಲಿ ಎಂದು ತೆಂಗಿನ ಗಿರಟಿ ಉಪಯೋಗಿಸಿ ಒಟ್ಟು 252 ನೀರುಣಿಸುವ ಪಾತ್ರೆ ಮಾಡಿದ್ದಾರೆ. ಇದನ್ನ ಮರಗಿಡಗಳಲ್ಲಿ ಅಳವಡಿಸಿ ಅದಕ್ಕೆ ನೀರನ್ನ ತುಂಬಿಸಿ ಪಕ್ಷಿಗಳ ಬಾಯಾರಿಕೆ ನೀಗಿಸುತ್ತಿದ್ದಾರೆ. ಸಂಘ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುತ್ತದೆ. ಅದರಲ್ಲಿ ಒಂದು ಚಟುವಟಿಕೆ ಚ್ಯೂನ್ ಚ್ಯೂನ್ ಅಭಿಯಾನ. ಈ ಚ್ಯೂನ್ ಚ್ಯೂನ್ ಅಭಿಯಾನ ಯಾಕೆ ಬಂತು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಒಂದು ಈ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರಿನ ಕೊರತೆ ಎದ್ದು ಕಾಣ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಅವರ ಮನೆಯಲ್ಲಿ, ಶಾಲಾ ವಠಾರದಲ್ಲಿ ಕೆಲವು ನೀರಿನ ಆಹಾರದ ಘಟಕಗಳನ್ನು ನಿರ್ಮಿಸಿ ಅವುಗಳಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸುವಂತದ್ದು. ಕಳೆದ 6 ವರ್ಷಗಳಿಂದ ವಿದ್ಯಾರ್ಥಿಗಳು ಈ ರೀತಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಕ್ಷಿ ವೀಕ್ಷಣೆ, ಅದರ ಕುರಿತು ಕುತೂಹಲ ಮೂಡಿಸಲು ಪಕ್ಷಿಗಳು ನೀರು, ಆಹಾರವನ್ನು ತಿನ್ನುವಾಗ ಫೋಟೋಗಳನ್ನು ತೆಗೆಯುವ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ನೀಡಲಾಗುತ್ತಿದೆ. ಮೊದಲಾದ್ರೆ ತುಂಬಾ ಒಳ್ಳೆ ಮರಮಟ್ಟು ಇತ್ತು, ಒಳ್ಳೆ ಪರಿಸರ ಇತ್ತು. ಆದ್ರೆ ಅದೀಗ ಯಾವುದು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಮೊದಲಾದ್ರೆ ಈಗ ಪಕ್ಷಿಗಳಿಗೆ ಒಂದು ಒಳ್ಳೆ ಆವಾಸ ಇತ್ತು, ಹಾಗೆ ಅದಕ್ಕೆ ಸರಿಯಾಗಿ ಆಹಾರ ಸಿಗ್ತಿತ್ತು. ಆದ್ರೆ ಈಗ ಅದು ಯಾವುದು ಸಹ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಚ್ಯೂನ್ ಚ್ಯೂನ್ ಅಭಿಯಾನದ ಮೂಲಕ ಪಕ್ಷಿಗಳಿಗೆ ಆಹಾರವನ್ನು ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದೀವಿ. ಒಟ್ನಲ್ಲಿ ಬಿರು ಬೇಸಿಗೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ನೀರಿಗಾಗಿ ಪರಿತಪಿಸುವ ಪಕ್ಷಿಗಳಿಗಾಗಿ ಮಿಡಿದಿರುವ ಕೆಲಸ ಮೆಚ್ಚುವಂತದ್ದು. ಅವರಿಗೊಂದು ಸೆಲ್ಯೂಟ್ ಹೇಳಲೇಬೇಕು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ತಾಪಮಾನ ಮಿತಿ ಮೀರಿದೆ. ಇಂತಹ ಸಮಯದಲ್ಲಿ ಜನರೇ ಹೊರಬರುವುದನ್ನು ತಪ್ಪಿಸ್ತಾ ಇದ್ದಾರೆ. ಆದರೆ ಕರಾವಳಿಯ ತಾಪಮಾನ ಏರಿಕೆಯಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕರಾವಳಿ ಮಕ್ಕಳ ಚ್ಯೂನ್ ಚ್ಯೂನ್ ಅಭಿಯಾನ. ಪಕ್ಷಿಗಳ ಬಾಯಾರಿಕೆ ನೀಗಿಸಲು ಸಖತ್ ಐಡಿಯಾ. ತಾಪಮಾನ ಏರುತ್ತಿದೆ, ನೆತ್ತಿ ಸುಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನ ಮೊಡಪ್ಕಾಪು ಕಾರ್ಮಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಹೃದಯ ಮಿಡಿದಿದೆ. ಅದಕ್ಕಾಗಿ ಚ್ಯೂನ್ ಚ್ಯೂನ್ ಅಭಿಯಾನ ಶುರು ಮಾಡಿದ್ದಾರೆ. ಶಾಲೆಯ 117 ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳು ನೀರು ಕುಡಿಯಲು ಸಹಾಯವಾಗಲಿ ಎಂದು ತೆಂಗಿನ ಗಿರಟಿ ಉಪಯೋಗಿಸಿ ಒಟ್ಟು 252 ನೀರುಣಿಸುವ ಪಾತ್ರೆ ಮಾಡಿದ್ದಾರೆ. ಇದನ್ನ ಮರಗಿಡಗಳಲ್ಲಿ ಅಳವಡಿಸಿ ಅದಕ್ಕೆ ನೀರನ್ನ ತುಂಬಿಸಿ ಪಕ್ಷಿಗಳ ಬಾಯಾರಿಕೆ ನೀಗಿಸುತ್ತಿದ್ದಾರೆ. ಸಂಘ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುತ್ತದೆ. ಅದರಲ್ಲಿ ಒಂದು ಚಟುವಟಿಕೆ ಚ್ಯೂನ್ ಚ್ಯೂನ್ ಅಭಿಯಾನ. ಈ ಚ್ಯೂನ್ ಚ್ಯೂನ್ ಅಭಿಯಾನ ಯಾಕೆ ಬಂತಂತಂದ್ರೆ, ವಿದ್ಯಾರ್ಥಿಗಳಿಗೆ ಒಂದು ಈ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರಿನ ಕೊರತೆ ಎದ್ದು ಕಾಣ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಅವರ ಮನೆಯಲ್ಲಿ, ಶಾಲಾ ವಠಾರದಲ್ಲಿ ಕೆಲವು ನೀರಿನ ಆಹಾರದ ಘಟಕಗಳನ್ನು ನಿರ್ಮಿಸಿ ಅವುಗಳಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸುವಂತದ್ದು. ಕಳೆದ 6 ವರ್ಷಗಳಿಂದ ವಿದ್ಯಾರ್ಥಿಗಳು ಈ ರೀತಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಕ್ಷಿ ವೀಕ್ಷಣೆ, ಅದರ ಕುರಿತು ಕುತೂಹಲ ಮೂಡಿಸಲು ಪಕ್ಷಿಗಳು ನೀರು, ಆಹಾರವನ್ನು ತಿನ್ನುವಾಗ ಫೋಟೋಗಳನ್ನು ತೆಗೆಯುವ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ನೀಡಲಾಗುತ್ತಿದೆ. ಮೊದಲಾದ್ರೆ ತುಂಬಾ ಒಳ್ಳೆ ಮರಮಟ್ಟು ಇತ್ತು, ಒಳ್ಳೆ ಪರಿಸರ ಇತ್ತು. ಆದ್ರೆ ಅದೀಗ ಯಾವುದು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಮೊದಲಾದ್ರೆ ಈಗ ಪಕ್ಷಿಗಳಿಗೆ ಒಂದು ಒಳ್ಳೆ ಆವಾಸ ಇತ್ತು, ಹಾಗೆ ಅದಕ್ಕೆ ಸರಿಯಾಗಿ ಆಹಾರ ಸಿಗ್ತಿತ್ತು. ಆದ್ರೆ ಈಗ ಅದು ಯಾವುದು ಸಹ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಚ್ಯೂನ್ ಚ್ಯೂನ್ ಅಭಿಯಾನದ ಮೂಲಕ
ಪಕ್ಷಿಗಳಿಗೆ ಆಹಾರವನ್ನು ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದೇವೆ. ಒಟ್ನಲ್ಲಿ ಬಿರು ಬೇಸಿಗೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ನೀರಿಗಾಗಿ ಪರಿತಪಿಸುವ ಪಕ್ಷಿಗಳಿಗಾಗಿ ಮಿಡಿದಿರುವ ಕೆಲಸ ಮೆಚ್ಚುವಂತದ್ದು. ಅವರಿಗೊಂದು ಸೆಲ್ಯೂಟ್ ಹೇಳಲೇಬೇಕು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ತಾಪಮಾನ ಮಿತಿ ಮೀರಿದೆ. ಇಂತಹ ಸಮಯದಲ್ಲಿ ಜನರೇ ಹೊರಬರುವುದನ್ನು ತಪ್ಪಿಸ್ತಾ ಇದ್ದಾರೆ. ಆದರೆ ಕರಾವಳಿಯ ತಾಪಮಾನ ಏರಿಕೆಯಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕರಾವಳಿ ಮಕ್ಕಳ ಚ್ಯೂನ್ ಚ್ಯೂನ್ ಅಭಿಯಾನ. ಪಕ್ಷಿಗಳ ಬಾಯಾರಿಕೆ ನೀಗಿಸಲು ಸಖತ್ ಐಡಿಯಾ. ತಾಪಮಾನ ಏರುತ್ತಿದೆ, ನೆತ್ತಿ ಸುಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನ ಮೊಡಪ್ಕಾಪು ಕಾರ್ಮಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಹೃದಯ ಮಿಡಿದಿದೆ. ಅದಕ್ಕಾಗಿ ಚ್ಯೂನ್ ಚ್ಯೂನ್ ಅಭಿಯಾನ ಶುರು ಮಾಡಿದ್ದಾರೆ. ಶಾಲೆಯ 117 ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳು ನೀರು ಕುಡಿಯಲು ಸಹಾಯವಾಗಲಿ ಎಂದು ತೆಂಗಿನ ಗಿರಟಿ ಉಪಯೋಗಿಸಿ ಒಟ್ಟು 252 ನೀರುಣಿಸುವ ಪಾತ್ರೆ ಮಾಡಿದ್ದಾರೆ. ಇದನ್ನ ಮರಗಿಡಗಳಲ್ಲಿ ಅಳವಡಿಸಿ ಅದಕ್ಕೆ ನೀರನ್ನ ತುಂಬಿಸಿ ಪಕ್ಷಿಗಳ ಬಾಯಾರಿಕೆ ನೀಗಿಸುತ್ತಿದ್ದಾರೆ. ಸಂಘ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರ್ತದೆ. ಅದರಲ್ಲಿ ಒಂದು ಚಟುವಟಿಕೆ ಚ್ಯೂನ್ ಚ್ಯೂನ್ ಅಭಿಯಾನ. ಈ ಚ್ಯೂನ್ ಚ್ಯೂನ್ ಅಭಿಯಾನ ಯಾಕೆ ಬಂತಂತ ವಿದ್ಯಾರ್ಥಿಗಳಿಗೆ ಒಂದು ಈ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರಿನ ಕೊರತೆ ಎದ್ದು ಕಾಣ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಅವರ ಮನೆಯಲ್ಲಿ, ಶಾಲಾ ವಠಾರದಲ್ಲಿ ಕೆಲವು ನೀರಿನ ಆಹಾರದ ಘಟಕಗಳನ್ನು ನಿರ್ಮಿಸಿ ಅವುಗಳಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸುವಂತದ್ದು. ಕಳೆದ 6 ವರ್ಷಗಳಿಂದ ವಿದ್ಯಾರ್ಥಿಗಳು ಈ ರೀತಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಕ್ಷಿ ವೀಕ್ಷಣೆ, ಅದರ ಕುರಿತು ಕುತೂಹಲ ಮೂಡಿಸಲು ಪಕ್ಷಿಗಳು ನೀರು, ಆಹಾರವನ್ನು ತಿನ್ನುವಾಗ ಫೋಟೋಗಳನ್ನು ತೆಗೆಯುವ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ನೀಡಲಾಗುತ್ತಿದೆ. ಮೊದಲಾದ್ರೆ ತುಂಬಾ ಒಳ್ಳೆ ಮರಮಟ್ಟು ಇತ್ತು, ಒಳ್ಳೆ ಪರಿಸರ ಇತ್ತು. ಆದ್ರೆ ಅದೀಗ ಯಾವುದು ಕೂಡ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮೊದಲಾದ್ರೆ ಈಗ ಪಕ್ಷಿಗಳಿಗೆ ಒಂದು ಒಳ್ಳೆ ಆವಾಸ ಇತ್ತು, ಹಾಗೆ ಅದಕ್ಕೆ ಸರಿಯಾಗಿ ಆಹಾರ ಸಿಗ್ತಿತ್ತು. ಆದ್ರೆ ಈಗ ಅದು ಯಾವುದು ಸಹ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಚ್ಯೂನ್ ಚ್ಯೂನ್ ಅಭಿಯಾನದ ಮೂಲಕ ಪಕ್ಷಿಗಳಿಗೆ ಆಹಾರವನ್ನು ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದೇವೆ. ಒಟ್ನಲ್ಲಿ ಬಿರು ಬೇಸಿಗೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ನೀರಿಗಾಗಿ ಪರಿತಪಿಸುವ ಪಕ್ಷಿಗಳಿಗಾಗಿ ಮಿಡಿದಿರುವ ಕೆಲಸ ಮೆಚ್ಚುವಂತದ್ದು. ಅವರಿಗೊಂದು ಸೆಲ್ಯೂಟ್ ಹೇಳಲೇಬೇಕು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ತಾಪಮಾನ ಮಿತಿ ಮೀರಿದೆ. ಇಂತಹ ಸಮಯದಲ್ಲಿ ಜನರೇ ಹೊರಬರುವುದನ್ನು ತಪ್ಪಿಸ್ತಾ ಇದ್ದಾರೆ. ಆದರೆ ಕರಾವಳಿಯ ತಾಪಮಾನ ಏರಿಕೆಯಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ.